ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. IPL 2024 5 ಬಿಗ್ಗೆಸ್ಟ್ ಅಪ್ಡೇಟ್ಸ್ ನಿಮ್ಮ ಮುಂದೆ. ಫಸ್ಟ್ ಅಪ್ಡೇಟ್ RCB ಟೀಮ್ ಕಡೆಯಿಂದ ಗ್ಲೇನ್ ಮ್ಯಾಕ್ಸ್ವೆಲ್ IPL 2024 ಇಂದ ಔಟ್ ಆಗಬಹುದು ಗುರು. ಯಾವ ರೀಸನ್ ಮೇಲೆ ಔಟ್ ಆಗಲಿದ್ದಾರೆ ಮತ್ತು ಇಷ್ಟಕ್ಕೆ ಗ್ಲೇನ್ ಮ್ಯಾಕ್ಸ್ವೆಲ್ ಏನು ಮಾಡಿದ್ದಾರೆ. ಸೆಕೆಂಡ್ ಅಪ್ಡೇಟ್ ಜಾಸ್ ಬಟ್ಲರ್ IPL 2024 ಮೇನ್ ಸ್ಟೇಜ್ ಇಂದ ಔಟ್ ಆಗಲಿದ್ದಾರೆ. ಯಾವ ರೀಸನ್ ಮೇಲೆ ಔಟ್ ಆಗಲಿದ್ದಾರೆ. ಥರ್ಡ್ ಅಪ್ಡೇಟು IPL 2024 ಅಲ್ಲಿ ಒಂದು ಬಿಗ್ಗೆಸ್ಟ್ ರೂಲ್ ಬರಲಿದೆ ಗುರು. ಸೊ ಈ ಒಂದು ರೂಲ್ ಕೇಳಿದ್ರೆ ಡೆಫಿನೆಟ್ ಆಗಿ ನೀವು ಸಹ ಶಾಕ್ ಆಗ್ತೀರಾ. ಪ್ರತಿಯೊಬ್ಬರು ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಲೇಬೇಕು ಈ ಒಂದು ರೂಲ್ ಬಗ್ಗೆ. ಸೊ ಫೋರ್ತ್ ಅಪ್ಡೇಟು GT ಟೀಮ್ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಮತ್ತು ಫೈನಲಿ CSK ಟೀಮ್ ಕಡೆಯಿಂದ MSD ಅವರ ಒಂದು ಬಿಗ್ ಅಪ್ಡೇಟ್. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಈ ಒಂದು ವಿಡಿಯೋನ ಲೈಕ್ ಮಾಡಲೇಬೇಕು. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ ಗುರು. ಫಟ್ನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಜಾಸ್ ಬಟ್ಲರ್ ಅವರ ಬಗ್ಗೆ. ಸೊ ಜಾಸ್ ಬಟ್ಲರ್ IPL 2024 ಮೇನ್ ಸ್ಟೇಜು ಅಂದರೆ ಪ್ಲೇ ಆಫ್ನಿಂದ ಔಟ್ ಆಗಲಿದ್ದಾರೆ ಗುರು. ಸೊ ಜಾಸ್ ಬಟ್ಲರ್ ಒಂದು ಟ್ರಂಪ್ ಪ್ಲೇಯರು RR ತಂಡಕ್ಕೆ ಮತ್ತು ಒಂದು ಎಕ್ಸ್ ಫ್ಯಾಕ್ಟರ್ ಪ್ಲೇಯರು. ಸೊ ಅವರೇ ಪ್ಲೇ ಆಫ್ನಿಂದ ಔಟ್ ಆದರೆ RR ತಂಡಕ್ಕೆ ಗತಿ ಏನು ಗುರು ಅಂದರೆ ಮ್ಯಾಟ್ರ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಸೊ ಜಾಸ್ ಬಟ್ಲರು ಇಂಗ್ಲೆಂಡ್ ಟೀಮ್ನ ಕ್ಯಾಪ್ಟನು. ಅದ್ರಗೋಸ್ಕರನೇ ಇಂಗ್ಲೆಂಡ್ ಮ್ಯಾನೇಜ್ಮೆಂಟ್ ಮೇ 15 ಡೇಟ್ ಆದ ಮೇಲೆ ಜಾಸ್ ಬಟ್ಲರ್ಗೆ ಇಂಗ್ಲೆಂಡ್ಗೆ ವಾಪಸ್ ಬನ್ನಿ ಅಂತ ಒಂದು ಗೈಡ್ಲೈನ್ಸ್ ನ ಕೊಟ್ಟಿದ್ದಾರೆ. ಯಾಕೆ ಅಂದರೆ T20 ವರ್ಲ್ಡ್ ಕಪ್ ಬರ್ತಾ ಇದೆ. ಆ ಒಂದು ರೀಸನ್ ಮೇಲೆ ಜಾಸ್ ಬಟ್ಲರ್ಗೆ ಮೇ 15 ಆದ ಮೇಲೆ ಇಂಗ್ಲೆಂಡ್ಗೆ ವಾಪಸ್ ಹೋಗಲೇಬೇಕು. ಸೊ ಇಲ್ಲಿ ಮಾತ್ರ ಮೇ 15 ಆದ ಮೇಲೆ ಅಂದರೆ ಅಲ್ಲಿ ಮಾತ್ರ ಪ್ಲೇ ಆಫ್ ನಡೀತವೆ ಮತ್ತು ಮೇ 26ಗೆ ಫೈನಲ್ ಮ್ಯಾಚ್ ಇದೆ. ಒಂದು ವೆರಿ ಇಂಪಾರ್ಟೆಂಟ್ ಸ್ಟೇಜು RR ತಂಡಕ್ಕೆ. ಇಫ್ ಸಪೋಸ್ RR ಟೀಮು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿಲ್ಲಪ್ಪ ಅಂದರೆ ಅದು ಬೇರೆ ಮ್ಯಾಟ್ರ್ ಆಗುತ್ತೆ. ಇಫ್ ಸಪೋಸ್ RR ಟೀಮ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟರೆ ಡೆಫಿನೆಟ್ಲಿ ಆಗಿ ಜಾಸ್ ಬಟ್ಲರ್ ಇಲ್ದೇನೆ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗುರು, ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗುತ್ತೆ RR ಟೀಮ್ಗೆ. ಸೊ ಜಸ್ಟ್ ನಾಟ್ ಓನ್ಲಿ ಜಾಸ್ ಬಟ್ಲರ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಇಂಗ್ಲೆಂಡ್ ಪ್ಲೇಯರ್ ಸಹ ಈ ಒಂದು ಇಂಪಾರ್ಟೆಂಟ್ ಸ್ಟೇಜಿಂದ ಔಟ್ ಆಗಲಿದ್ದಾರೆ. ಸೊ ಹಾಗಾದರೆ ಯಾವೆಲ್ಲ ಪ್ಲೇಯರು ಮೇನ್ ಸ್ಟೇಜಿಂದ ಔಟ್ ಆಗಲಿದ್ದಾರೆ ಇಂಗ್ಲೆಂಡ್ ಪ್ಲೇಯರ್ ಅಂತೇಳಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ವಿಡಿಯೋ ಮಾಡ್ತೀನಿ. ಅದ್ರಗೋಸ್ಕರ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೆಕೆಂಡ್ ಅಪ್ಡೇಟು IPL 2024 ಅಲ್ಲಿ ಒಂದು ಹೊಸ ರೂಲ್ ಬರಬಹುದು ಗುರು. ಸೊ ಏನಪ್ಪ ಆ ಒಂದು ರೂಲ್ ಅಂತ ಕೇಳಿದ್ರೆ, ನಾವು ಇಲ್ಲಿವರೆಗೂ IPL ಅಲ್ಲಿ 4 ಓವರ್ಸ್ ಪ್ಲೇಯರ್ನ ಆಡಿಸ್ತಾ ಇದ್ವಿ. ಬಟ್ ಈಗ ಮಾತ್ರ ಒಂದು ಲೇಟೆಸ್ಟ್ ಆಗಿ ನ್ಯೂಸ್ ಬರ್ತಾ ಇದೆ. ಸೊ ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ ಏನಪ್ಪ ಅಂದರೆ ಈ ವರ್ಷ IPL ಅಲ್ಲಿ 4 ಓವರ್ಸ್ ಪ್ಲೇಯರ್ ಬದಲು 5 ಓವರ್ಸ್ ಪ್ಲೇಯರ್ನ ಆಡಿಸಬೇಕು ಅಂತ ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ ಈ ಒಂದು ಡಿಸ್ಕಷನು ಫೆಬ್ರವರಿ ಫಸ್ಟ್ ವೀಕೆ ಆ ಒಂದು ಮೀಟಿಂಗ್ ಇರುತ್ತೆ. ಎಲ್ಲ 10 ಟೀಮ್ಗಳ ಫ್ರಾಂಚೈಸಿ ಓನರ್ನ ಕರೆಸಿಕೊಂಡು ಈ ಒಂದು ರೂಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಗುರು. ಫ್ರಾಂಚೈಸಿ ಓನರು ಅಗ್ರಿ ಮಾಡಿದ್ರೆ ಮಾತ್ರ ಈ ಒಂದು ರೂಲ್ ಬರುತ್ತೆ. ಫ್ರಾಂಚೈಸಿ ಓನರ್ಸ್ ಅಗ್ರಿ ಮಾಡ್ತಾರೋ ಅಥವಾ ಇಲ್ಲ ಇಟ್ ಡಸಂಟ್ ಮ್ಯಾಟರ್. ನನ್ನ ಪರ್ಸನಲ್ ವ್ಯೂನ ಪ್ರಕಾರ 4 ಓವರ್ಸ್ ಪ್ಲೇಯರ್ನ ಆಡಿಸಿದ್ರೆ ಬೆಸ್ಟ್ ಗುರು. ಸೊ 5 ಓವರ್ಸ್ ಪ್ಲೇಯರ್ನ ಆಡಿಸಿದ್ರೆ ಡೆಫಿನೆಟ್ಲಿ ಆಗಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗೆ ಹೊಡೆತ ಬೀಳುತ್ತೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಸೊ 4 ಓವರ್ಸ್ ಪ್ಲೇಯರ್ ಬೇಕಾ ಇಲ್ಲ ಗುರು 5 ಓವರ್ಸ್ ಪ್ಲೇಯರ್ನ ಬೇಕಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಕಾಮೆಂಟ್ ಮಾಡಲೇಬೇಕು. ನೆಕ್ಸ್ಟ್ ಅಪ್ಡೇಟು RCB ಟೀಮ್ ಕಡೆಯಿಂದ ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ಬಗ್ಗೆ ಬಿಗ್ ಅಪ್ಡೇಟು. ಸೊ ಗ್ಲೇನ್ ಮ್ಯಾಕ್ಸ್ವೆಲ್ IPL ಅಲ್ಲಿ ಆಡ್ತಾರಾ ಅಥವಾ ಇಲ್ಲ. ಸೊ ಯಾಕೆ ಗುರು ಗ್ಲೇನ್ ಮ್ಯಾಕ್ಸ್ವೆಲ್ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಗ್ಲೇನ್ ಮ್ಯಾಕ್ಸ್ವೆಲ್ ರೀಸೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಸೊ ಗ್ಲೇನ್ ಮ್ಯಾಕ್ಸ್ವೆಲ್ಗೆ ಏನಾಗಿದೆ ಅಂತೇಳಿ CA ಅಂದರೆ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಇನ್ವೆಸ್ಟಿಗೇಷನ್ ಮಾಡಿದ್ರು. ಸೊ ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಮಾಡಿದ್ದು ಹೈ ಡ್ರಿಂಕ್ ಮಾಡಿದ್ರು ಗುರು, ಅಂದರೆ ಜಾಸ್ತಿ ಕುಡಿದಿದ್ರು ಮತ್ತು ಗಲಾಟೆ ಸಹ ಮಾಡಿದ್ರಂತೆ. ಸೊ ಇದು ಮಾತ್ರ ಕ್ರಿಕೆಟ್ ಆಸ್ಟ್ರೇಲಿಯಾ ರೂಲ್ಸ್ನ ಪ್ರಕಾರ ವಿರುದ್ಧ. ಇಫ್ ಸಪೋಸ್ ಗ್ಲೇನ್ ಮ್ಯಾಕ್ಸ್ವೆಲ್ ಆಸ್ಟ್ರೇಲಿಯಾ ಜರ್ಸಿಲಿ ಇದ್ದು ಡ್ರೆಸ್ಸಿಂಗ್ ರೂಮಲ್ಲಿ ಅಥವಾ ಈ ಒಂದು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ಗ್ಲೇನ್ ಮ್ಯಾಕ್ಸ್ವೆಲ್ಗೆ 1 ವರ್ಷ ಬ್ಯಾನ್ ಮಾಡ್ತಾ ಇದ್ರು. ಬಟ್ ಈಗ ಮಾತ್ರ ಗ್ಲೇನ್ ಮ್ಯಾಕ್ಸ್ವೆಲ್ ಆಸ್ಟ್ರೇಲಿಯಾ ಜರ್ಸಿಯಲ್ಲಿಲ್ಲ, ಏನೋ ತಮ್ಮ ಪರ್ಸನಲ್ ಇಂದ ಈ ಒಂದು ಕೆಲಸ ಮಾಡಿದರೆ ಈ ಒಂದು ರೂಲ್ ಅಪ್ಲೈ ಆಗಲ್ಲ ಗ್ಲೇನ್ ಮ್ಯಾಕ್ಸ್ವೆಲ್ಗೆ. ಇಫ್ ಸಪೋಸ್ ಗ್ಲೇನ್ ಮ್ಯಾಕ್ಸ್ವೆಲ್ ಆಸ್ಟ್ರೇಲಿಯಾ ಜರ್ಸಿಯಲ್ಲಿ ಇದ್ದುಕೊಂಡು ಈ ಒಂದು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಆಗಿ 1 ವರ್ಷ ಬ್ಯಾನ್ ಮಾಡ್ತಾ ಇದ್ರು ಮತ್ತು IPL ಇಂದ ಔಟ್ ಆಗ್ತಾ ಇದ್ರು. ಇಫ್ ಸಪೋಸ್ ಗ್ಲೇನ್ ಮ್ಯಾಕ್ಸ್ವೆಲ್ IPL ಇಂದ ಔಟ್ ಆದ್ರೆ ಡೆಫಿನೆಟ್ಲಿ ಆಗಿ RCB ಟೀಮ್ಗೆ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗ್ತಾ ಇತ್ತು. ಗ್ಲೇನ್ ಮ್ಯಾಕ್ಸ್ವೆಲ್ ಮಿಡ್ಲ್ ಆರ್ಡರ್ ಅಲ್ಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಈಗ ಗ್ಲೇನ್ ಮ್ಯಾಕ್ಸ್ವೆಲ್ ಅವರಿಗೆ ಬ್ಯಾನ್ ಮಾಡಿದ್ರೆ ಏನು ಗುರು ಗತಿ ಅಂತ ಈಗ ಆ ಒಂದು ಟೆನ್ಷನ್ ಕ್ಲಿಯರ್ ಆಗಿದೆ. ಮ್ಯಾಕ್ಸ್ವೆಲ್ IPL 2024 ಅಲ್ಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಈ ಒಂದು ನ್ಯೂಸ್ಗೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಈ ಒಂದು ವಿಡಿಯೋನ ಲೈಕ್ ಮಾಡಲೇಬೇಕು. ನೆಕ್ಸ್ಟ್ ಅಪ್ಡೇಟು GT ಟೀಮ್ ಕಡೆಯಿಂದ.
ಸೊ GT ಟೀಮ್ ಕಡೆಯಿಂದ ಶಾರುಖ್ ಖಾನ್ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಗುರು. ನೆಟ್ನಲ್ಲಿ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆಶೀಶ್ ನೆಹರ್ ಅವರು ಬ್ಯಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಒಂದು ಗುಡ್ ನ್ಯೂಸ್ GT ಟೀಮ್ಗೆ. ಸೊ ಅದೇ ರೀತಿಯಾಗಿ ಫೈನಲಿ CSK ಟೀಮ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟು. MSD ಅವರ ಬಗ್ಗೆ ಬಿಗ್ ಅಪ್ಡೇಟು. MS ಧೋನಿ ಅವರು ಆಲ್ರೆಡಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು CSK ಮ್ಯಾನೇಜ್ಮೆಂಟ್ಗೆ ಟ್ರೈನಿಂಗ್ ಕ್ಯಾಂಪ್ನ ಸ್ಟಾರ್ಟ್ ಮಾಡಿ ಗುರು ಅಂತ ಒಂದು ಬಿಗ್ ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ ಅಂತೆ ಗುರು. ಅದು ಮಾತ್ರ ಒಂದು ಬಿಗ್ ಅಪ್ಡೇಟು. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟಾದರೆ ವಿಡಿಯೋನ ಜಸ್ಟ್ ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.